ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವೆಷ್ಟು ಬೇರೆ ಬೇರೆ ಭಾಷೆಗಳು ಬೇರೆ ಅಂತ ಅಂದ್ಕೊಂಡ್ರೂ ಕೂಡ ಎಷ್ಟೊಂದು ನುಡಿಗಟ್ಟುಗಳು ಮತ್ತು ಗಾದೆಗಳು ಎಲ್ಲ ಭಾಷೆಯಲ್ಲೂ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಅದೇ ರೀತಿಯಾಗಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ತುಂಬ ಕ್ಲೋಸ್ ಆಗಿರುವಂಥ ನುಡಿಗಟ್ಟುಗಳನ್ನು ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ ನೋಡಿ. ಮೊದಲನೆಯ ನುಡಿಗಟ್ಟು ಸ್ಮೈಲ್ ಫ್ರಮ್ ಇಯರ್ ಟು ಇಯರ್ ಅಂತಂದರೆ, ತುಂಬ ನಗೋದಕ್ಕೆ ಸ್ಮೈಲ್ ಫ್ರಮ್ ಇಯರ್ ಟು ಇಯರ್ ಅಂತ ಹೇಳ್ತಾರೆ. ತುಂಬ ಖುಷಿಯಾದಾಗ ತುಂಬ ಜೋರಾಗಿ ಬಾಯಿ ಫುಲ್ಲು ಅಗಲ ಆಗಿ ನಗುತ್ತಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾರೆ. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ, ಅ ಹಾರ್ಡ್ ಆರ್ ಟಫ್ ನಟ್ ಟು ಕ್ರ್ಯಾಕ್ ಅಂತಂದರೆ, ಕನ್ನಡದಲ್ಲಿ ನಾವು ಕಬ್ಬಿಣದ ಕಡಲೆ ಅಂತ ಹೇಳ್ತೀವಲ್ವಾ, ತುಂಬ ಕಷ್ಟ ಇರುವುದಕ್ಕೆ, ಯಾರು ತುಂಬ ಅವರನ್ನು ಡೀಲ್ ಮಾಡೋದು ಕಷ್ಟ ಆಗುತ್ತೋ ಅಥವಾ ತುಂಬ ಕಷ್ಟವಾಗಿರುವಂಥ ಒಂದು ಸಂದರ್ಭ ಬಂದು ಅದನ್ನು ಸಾಲ್ವ್ ಆಗೋದು ಕಷ್ಟ ಆಗುತ್ತೋ ಅಂಥದಕ್ಕೆ ಎ ಟಫ್ ನಟ್ ಟು ಕ್ರ್ಯಾಕ್ ಅಥವಾ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತಾರೆ. ಕನ್ನಡದಲ್ಲಿ ಅದನ್ನು ಕಬ್ಬಿಣದ ಕಡಲೆ ಅಂತೀವಲ್ವ ಅದು. ಮುಂದಿನದು ಯಾವುದು ಅಂತಂದರೆ ಕ್ಯಾಶ್ ಕೌ ಅಂತಂದರೆ, ಏನಪ್ಪ ಕ್ಯಾಶ್ ಇರುತ್ತಾ ಈ ಕೌ ಜೊತೆ ಅಂತಂದರೆ ಅಲ್ಲ. ಯಾರು ಒಂದು ಕಂಪನಿಗೆ ಅಥವಾ ಎಲ್ಲೋ ಒಂದು ಕೆಲಸ ಮಾಡೋ ಆಫೀಸಲ್ಲಿ ಯಾರು ತುಂಬ ಅವರ ಎಫರ್ಟ್ಸಿಂದ ತುಂಬ ದುಡ್ಡು ಬರುತ್ತೋ ಆ ಕಂಪನಿಗೆ, ಅಂಥವ್ರನ್ನ ಕ್ಯಾಶ್ ಕೌ ಅಂತಾರೆ. ಅವ್ರನ್ನ ಯಾವ ಕಂಪನಿಯವರು ಬಿಟ್ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಕನ್ನಡದಲ್ಲಿ ಅದನ್ನೇ ಕಾಮಧೇನು ಥರ ಇದ್ದಾರೆ ಅಂತಂದರೆ, ಏನು ಕೇಳಿದ್ರು ಕೊಡೋ ಅಂಥವ್ರಿಗೆ ಕಾಮಧೇನು ಅಂತ ಹೇಳ್ತಾರೆ. ಕಂಪನಿಗಳಾಗಲಿ ಅಥವಾ ಯಾರೇ ಆಗಲಿ ಲಾಭ ಇದ್ದರೆ ತಾನೇ ಇಟ್ಕೋತಾರೆ. ಅದಕ್ಕೆ ಹೀ ಈಸ್ ಎ ಕ್ಯಾಶ್ ಕೌ ಅಂತ ಅಂದರೆ, ಅವನು ಕಂಪನಿಗೆ ಲಾಭ ತರುವಂಥವನು, ದುಡ್ಡನ್ನು ಗಳಿಸಿಕೊಡುವಂಥವನು ಅಂತ ಅರ್ಥ ಬರುತ್ತೆ. ಮುಂದಿನದು ಯಾವುದು ಅಂತಂದರೆ, ವ್ಯಾನಿಷ್ ಇಂಟು ಥಿನ್ ಏರ್, ಗಾಳಿಗೆ ತೂರಿಕೊಂಡು ಹೋದ ಅಂತ ಹೇಳಲ್ವ ನಾವು, ಅಂದರೆ ಕಾಣದೇ ಹೋಗುವಂಥದಕ್ಕೆ ವ್ಯಾನಿಷ್ ಇಂಟು ಥಿನ್ ಏರ್ ಅಂತ ಹೇಳ್ತೀವಿ, ಅಥವಾ ಗಾಳಿಗೆ ತೂರಿಕೊಂಡು ಹೋಗುವುದು ಅಂತ ಹೇಳ್ತೀವಿ. ಮುಂದಿನ ನುಡಿಗಟ್ಟು ಯಾವುದು ಅಂತಂದರೆ, ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಥವಾ ಬರ್ನ್ ದ ಆಯಿಲ್ ಅಂತಂದರೆ, ಕಣ್ಣಿಗೆ ಎಣ್ಣೆ ಬಿಟ್ಟುಕೊಳ್ಳು ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ ಆ ಅರ್ಥ. ರಾತ್ರಿ ಎಲ್ಲ ಕಷ್ಟಪಟ್ಟು ಎದ್ದು ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತ ಹೇಳ್ತಾರೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿರಿ. ಬಾಯ್.